ಜೀನಿ ಕಂಪನಿ ಮಾಲೀಕನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ದಿಲೀಪ್ ಕುಮಾರ್ ವಿರುದ್ಧ ಕಳ್ಳಂಬೆಳ್ಳ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತ ಯುವತಿ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಕಳೆದ 10 ತಿಂಗಳಿನಿಂದ ಜೀನಿ ಕಂಪನಿಯಲ್ಲಿ ಈ ಸಂತ್ರಸ್ತ ಯುವತಿ ಕೆಲಸ ಮಾಡ್ತಾ ಇದ್ದಂತೆ. ಆಕೆ ಮೇಲೆ ಅದರ ಮಾಲೀಕ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಕಳ್ಳಂಬೆಳ್ಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಜೀನಿ ಈ ಕಂಪನಿಯ ಮಾಲೀಕ ದಿಲೀಪ್ ಕುಮಾರ್, ಇವ್ರನ್ನ ನೋಡಿರ್ತೀರಿ ನೀವು. ಜೀನಿ ಬಹಳ ಫೇಮಸ್ ಆದಂಥ ಬ್ರ್ಯಾಂಡು. ಈ ಜೀನಿ ಕಂಪನಿಯ ಮಾಲೀಕ ನವಧಾನ್ಯಗಳು, ಸಿರಿಧಾನ್ಯಗಳು, ಇದರ ಪುಡಿ ಇದನ್ನೆಲ್ಲ ಮಾಡ್ತಾ ಇದ್ರು ಜೀನಿ. ಆ ಜೀನಿ ಕಂಪನಿಯ ಮಾಲೀಕನ ವಿರುದ್ಧ ಈಗ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಆರೋಪ ಏನು? ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೇಳೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಅಸಭ್ಯವಾಗಿ ವರ್ತಿಸಿ ಖಾಸಗಿ ಅಂಗವನ್ನು ಮುಟ್ಟಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಎಫ್ಐಆರ್ ಅಲ್ಲಿ ದಾಖಲಾಗಿರೋದು. ಇದು ಈ ಬಗ್ಗೆ ಯಾರಿಗಾದರೂ ತಿಳಿಸಿದ್ರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆಯನ್ನು ಕೂಡ ಹಾಕಿದಾರಂತೆ. ಒಂದು ಕಡೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಯಾರಿಗಾದರೂ ಹೇಳಿದ್ರೆ ನಿನ್ನನ್ನು ಮುಗಿಸ್ಬಿಡ್ತೀವಿ ಅಂತ ಥ್ರೆಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಕಂಪ್ಲೇಂಟ್ ಕೊಟ್ವಿ ಸರ್. ಸಂಜೆ 6 ಗಂಟೆಗೆ ಕಂಪ್ಲೇಂಟ್ ಕೊಟ್ಟರು. ನಾವು ಅಲ್ಲೆಲ್ಲ ಕಾದ್ವಿ ಸರ್, ದಿಲೀಪ್ ಅಣ್ಣವ್ರು ಬರ್ತಾರೆ ಅಂತ. ಕಾದು ಫಸ್ಟ್ ಸಾಕಾಯ್ತು ಸರ್. 7 ಗಂಟೆ 7:15 ತನಕ ಕಾದ್ವಿ. ಆಮೇಲೆ ಬಂದ್ವಿ ಸರ್. ಮನೆಗೆ ಬಂದ್ಮೇಲೆ ನಾವು ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು ಸರ್ ನಮ್ಮ ಮನೆಯವ್ರಿಗೆ. ನೀವು ಮಿಸಸ್ ಇಬ್ಬರೇ ಬರ್ರಿ, ಯಾರು ಬರೋಣ ಅಂತ ಕರೆದ್ರು ಸರ್. ನಮ್ಮ ಮನೆಗೆ ಇಲ್ಲ ಸರ್, ನಾವೆಲ್ಲ ದೇವ್ರಿಗೆ ಹೋಗಿದ್ವಿ, ನಾವು ಬರಲ್ಲ, ನಾವು ನಾಳೆ 10:15 ಹೇಳಿದ್ರಲ್ಲ, ನಾಳೆ 10:15 ಬರ್ತೀವಿ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು ಸರ್. ಇಬ್ಬರಿಗೆ ಬರಕ್ಕೆ ಹೇಳಿದ್ರು. ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಸರ್. ಅವರು ಇನ್ಸ್ಪೆಕ್ಟರ್ ಸರ್. ಗೊತ್ತಿಲ್ಲ ಸರ್. ಸುಮಾರು 7 ಗಂಟೆ 8 ಗಂಟೆಗೆ ಕರ್ತೀವಿ. ಫಸ್ಟ್ ಹೋದಾಗ ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲ ಏನು ಉದ್ದೇಶ ಇರ್ಬೋದು ಅಂತ ಸರ್. ಎಲ್ಲ ರಾಜಿ ಆಗಕ್ಕೆ ಉದ್ದೇಶ ಇರ್ಬೋದು ಸರ್. ಇಲ್ಲ ಹೋಗಿಲ್ಲ, ನಾವು ದೇವ್ರಿಗೆ ಹೋಗಿದ್ವಿ ಅಂತ ಹೇಳಿದ್ವಿ. ಮಧು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಧು, ಜೀನಿ ತುಂಬಾ ಫೇಮಸ್ ಆಗಿರುವಂತಹ ಬ್ರ್ಯಾಂಡು. ಈಗ ಅದರ ಮಾಲೀಕನ ವಿರುದ್ಧವೇ ಆರೋಪ ಕೇಳಿ ಬಂದಿರೋದು. ಎಫ್ಐಆರ್ ಕೂಡ ಆಗಿದೆ. ಪೊಲೀಸರು ಏನಾದರೂ ವಶಕ್ಕೆ ತೆಗೆದುಕೊಂಡಿದ್ದಾರಾ? ಏನಾಗ್ತಾ ಇದೆ? ವಾಸುದೇವ್, ಈ ಒಂದು ಪ್ರತಿಷ್ಠಿತ ಕಂಪನಿ ಏನಿದೆ ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ವಿರುದ್ಧ ಈಗ ಅತ್ಯಾಚಾರ ಕಿರುಕುಳ ಆರೋಪದ ಮೇಲೆ ಈಗ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಏನು ಮಹಿಳೆ ಇದ್ದಾರೆ ಅವರು ಈತನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಕಳ್ಳಂಬೆಳ್ಳ ಠಾಣೆಗೆ ಹೋಗಿರ್ತಾರೆ. ಇಡೀ ದಿನ ಪ್ರಹಸನ ನಡೆಯುತ್ತೆ. ಇದೆಲ್ಲ ಆಗಿ ರಾತ್ರಿ ಸುಮಾರು 10:30 ವೇಳೆಗೆ ಈ ಒಂದು ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಹಾಗಾಗಿ ತಡರಾತ್ರಿ ಎಫ್ಐಆರ್ ದಾಖಲಾಗಿರೋದ್ರಿಂದ ಸಹಜವಾಗಿ ಪೊಲೀಸರು ಅವರ ಹುಡುಕಾಟದಲ್ಲಿ ಇರ್ತಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು. ಇನ್ನು ಈ ಮಹಿಳೆ ಕಳೆದ 10 ತಿಂಗಳಿಂದ ಈ ಒಂದು ಜೀನಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಇತ್ತೀಚೆಗೆ 6 ತಿಂಗಳ ಹಿಂದೆ ಅಷ್ಟೇ ಈ ಮಹಿಳೆಗೆ ಈ ರೀತಿಯಾಗಿ ಮಾಲೀಕರು ಕಿರುಕುಳವನ್ನು ನೀಡಿದ್ದಾರೆ ಅನ್ನುವಂಥದ್ದು ಆರೋಪ ಆಕೆ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿನ ಕೆಲ ಸಿಬ್ಬಂದಿಗಳ ವಿರುದ್ಧ ಇದೇ ರೀತಿಯಾಗಿ ಕಿರುಕುಳವನ್ನ ನೀಡಿದರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ಈ ರೀತಿಯಾಗಿ ಘಟನೆ ನಡೆದಿದೆ ಅಂತ ಹೇಳಲಿಕ್ಕೆ. ಆದ್ರೆ ನನಗೆ ಈ ರೀತಿಯಾಗಿ ಘಟನೆ ಏನು ಈ ಒಂದು ಕಿರುಕುಳ ನಡೀತು, ಬಳಿಕ ನಾನು ಮನೆಯವರ ಬಳಿ ಚರ್ಚೆಯನ್ನ ಮಾಡಿ ಮನೆಯವರ ಜೊತೆ ಬಂದು ಈಗ ದೂರನ್ನ ನೀಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಈಗ ಮಹಿಳೆ ನೀಡಿದ್ದಾರೆ. ಸದ್ಯಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಏನು ಜೀನಿ ಕಂಪನಿಯ ಮಾಲೀಕರಿದ್ದಾರೆ ದಿಲೀಪ್ ಕುಮಾರ್ ಅವರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅಂತ ಮಾಹಿತಿ ಇನ್ನು ಲಭ್ಯವಾಗಿಲ್ಲ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.